ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ತೆ. ಚಾನಲ್ಗೆ ಸ್ವಾಗತ. ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ಸ್ ಆಫ್ ಡಿಗ್ರಿ ವಿತ್ ಮೋರ್ ದೆನ್ 2 ಸಿಲೆಬಲ್ಸ್ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನಲ್ಲಿ ಈಗಾಗಲೇ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ, ಹೋಗಿ ನೀವು ನೋಡಬಹುದು. ಆ್ಯಂಡ್ ಇವತ್ತು ನೋ ಅದರ್ ಹಚ್ಚಿ ಅಥವಾ ಆ್ಯಸ್ ಹಚ್ಚಿ ಹೇಗೆ ನಾವು ವಾಕ್ಯಗಳನ್ನ ಬರಿಬೇಕು, ಕೊಟ್ಟರೆ ಕಂಪೇರ್ ಕೊಟ್ಟರೆ ಹೇಗೆ ಸೂಪರ್ಲೇಟಿವ್ ಮಾಡಬೇಕು, ಸೂಪರ್ಲೇಟಿವ್ ಕೊಟ್ಟರೆ ಹೇಗೆ ಪಾಸಿಟಿವ್ ಮಾಡಬೇಕು ಅನ್ನೋದನ್ನು ವಿತ್ ಫಾರ್ಮುಲಾ ಜೊತೆಗೆ ನಾನಿಲ್ಲಿ ಸೂತ್ರಗಳ ಜೊತೆಗೆ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೀನಿ. ತುಂಬ ಎಕ್ಸಾಂಪಲ್ಸ್ನ ಬರೆದಿದ್ದೀನಿ, ನಿಮಗೂ ಕೂಡ ನಾನು ವರ್ಕಿಗೆ ಕೊಟ್ಟಿದ್ದೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡಿದೆ. ದಯವಿಟ್ಟು ಪರಿಪೂರ್ಣವಾಗಿ ನೋಡಿದ್ರೆ ಅರ್ಥ ಆಗುತ್ತೆ. ಬನ್ನಿ, ತಡ ಮಾಡದೆ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ಲುಕ್, ಆಲ್ರೆಡಿ ಐ ಟೋಲ್ಡ್ ಎಸ್ಟರ್ಡೇ ಕ್ಲಾಸ್, ನಾನು ಹಿಂದಿನ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಸೂತ್ರದ ಪ್ರಕಾರ ಹೇಳ್ತೀನಿ ಅಂತ. ಸೊ ದ್ಯಾಟ್ ಹಿಯರ್ ದ ಫಾರ್ಮುಲಾ ಇಸ್ ನೋ ಅದರ್ ಆದಮೇಲೆ ಪ್ಲಸ್ ಹಾಕಬೇಕು, ಪ್ಲಸ್ ನೋ ಅದರ್ ಆಮೇಲೆ ನೌನ್ ಹಾಕಬೇಕು. ನೌನ್ ಆದಮೇಲೆ ಹೆಲ್ಪಿಂಗ್ ವರ್ಬ್, ಎಚ್ ವಿ ಅಂದರೆ ಹೆಲ್ಪಿಂಗ್ ವರ್ಬು. ಹೆಲ್ಪಿಂಗ್ ವರ್ಬ್ ಆದಮೇಲೆ ಆ್ಯಸ್ ಸೇರಿಸ್ಬೇಕು. ಆದಮೇಲೆ ಯಾವುದು ಅಡ್ಜೆಕ್ಟಿವ್ ಇರುತ್ತೋ ಅಥವಾ ಅಡ್ವರ್ಬ್ ಇರುತ್ತೋ ಅದನ್ನು ಸೇರಿಸ್ಬೇಕು. ಮತ್ತು ಆ್ಯಸ್ ಸೇರಿಸಿ ಲಾಸ್ಟಿಗೆ ನೌನ್ ಹಾಕಬೇಕು. ಓಕೆ, ನೋಡಿ, ಬಿಗಿನಿಂಗು ನೋ ಅದರ್ ಆದಮೇಲೆ ನೌನ್ ಬರುತ್ತೆ, ಆಫ್ಟರ್ ದ್ಯಾಟು ನೌನ್ ಬರುತ್ತೆ ವಾಕ್ಯದ ಎಂಡಿಗೆ. ಸೊ ನೋಡಿ, ಎಕ್ಸಾಂಪಲ್ ನಾನೊಂದು ಬರೆದಿದ್ದೀನಿ. ನೋ ಅದರ್ ಮೆಟಲ್ ಈಸ್ ಆ್ಯಸ್ ಪ್ರೀಶಿಯಸ್ ಆ್ಯಸ್ ಗೋಲ್ಡ್. ಗೋಲ್ಡ್ ಅಷ್ಟು ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಸೊ ಇದು ಪಾಸಿಟಿವಲ್ಲಿದೆ, ಪಾಸಿಟಿವ್ ಡಿಗ್ರಿ ಸಾಮಾನ್ಯ ವಾಕ್ಯದಲ್ಲಿದೆ. ಆ್ಯಂಡ್ ಅದು ಕಂಪ್ಯಾರಿಟಿವಲ್ಲಿ ನೋಡಿ ಏನಾಗುತ್ತೆ, ಅದರದ್ದು ಸೂತ್ರ ಕೊಟ್ಟಿದ್ದೀವಿ. ಫಸ್ಟ್ ಕಂಪ್ಯಾರಿಟಿವಲ್ಲಿ ನೌನ್ ಬರಿಬೇಕು ಪ್ಲಸ್ ವರ್ಬ್ ಬರಿಬೇಕು, ಮೇನ್ ವರ್ಬ್. ಓಕೆ, ಪ್ಲಸ್ ವರ್ಬ್ ಬರೀರಿ ಆ್ಯಂಡ್ ಪ್ಲಸ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಅಂತ ಏನು ಬರುತ್ತೋ ಕಂಪ್ಯಾರಿಟಿವಲ್ಲಿ, ಹೌದಲ್ವಾ, ಚೇಂಜ್ ಆಗುತ್ತೆ. ಆಲ್ರೆಡಿ ನಾನು ಹೇಳಿದ್ದೆ ಹಿಂದಿನ ಕ್ಲಾಸಲ್ಲಿ, ಕಂಪ್ಯಾರಿಟಿವ್ ಮಾಡೋವಾಗ ಇ ಆರ್ ಬರುತ್ತೆ ಅಂತ ಮೇನ್ ವರ್ಬಿಗೆ ಅಲ್ವಾ. ಸೊ ಇ ಆರ್ ಅಥವಾ ಅದು ಏನು ಬರುತ್ತೆ ನೋಡಿಕೊಂಡು, ಇ ಆರ್, ಕೆಲವೊಂದಕ್ಕೆ ಇ ಆರ್ ಬರಲ್ಲ, ಮೋರ್ ಬರುತ್ತೆ. ಓಕೆ, ಮೋರ ಮೋಸ್ಟ್ ಕಂಪ್ಯಾರಿಟಿವ್ ಸೂಪರ್ಲೇಟಿವಲ್ಲಿ ಬರುತ್ತೆ. ಕ್ಲಾಸ್ ನೀವು ಹಿಂದಿನ ಕ್ಲಾಸ್ ನೋಡಿದ್ರೆ ವಿಡಿಯೋ ಪೂರ್ತಿ ಅರ್ಥ ಆಗುತ್ತೆ. ಅದಕ್ಕೆ ಹಿಂದಿನ ಕ್ಲಾಸನ್ನು ನೋಡಿ ಫಸ್ಟು, ಆಮೇಲೆ ಇದನ್ನು ನೋಡಿ. ಓಕೆ, ಈಗ ಕಂಪ್ಯಾರಿಟಿವಲ್ಲಿ ದ್ಯಾನ್, ಅದಾದಮೇಲೆ ದ್ಯಾನ್ ಎನಿ ಅದರ್ ಮತ್ತು ನೌನ್ ಹಚ್ಚಬೇಕು. ಓಕೆ, ಎನಿ ಅದರ್ ಬರೆದು ಮತ್ತು ನೌನ್ ಹಚ್ಚಬೇಕು ಕೊನೆಗೆ. ನೋಡಿ ಬರೆದಿದ್ದೀನಿ, ಅದನ್ನೇ ಕಂಪ್ಯಾರಿಟಿವ್ ಮಾಡಿ ಮ್ಯಾಗಿನ ವಾಕ್ಯ. ಗೋಲ್ಡ್ ಈಸ್, ಫಸ್ಟ್ ನೌನ್ ಅಲ್ವಾ, ಗೋಲ್ಡ್ ನೌನ್, ಈಸ್ ಹೆಲ್ಪಿಂಗ್ ವರ್ಬ್ ಬಂತು. ಮೋರ್ ಪ್ರೀಶಿಯಸ್, ಮೋಸ್ಟ್ ಸೂಪರ್ಲೇಟಿವಲ್ಲಿ ಬರುತ್ತೆ, ಇಲ್ಲಿ ಮೋರ್ ಬರುತ್ತೆ. ಸೊ ದ್ಯಾನ್ ಎನಿ ಅದರ್ ಆದಮೇಲೆ ಮತ್ತೆ ನೌನ್ ಗೋಲ್ಡ್ ಬಂತು. ಗೋಲ್ಡ್ ಈಸ್ ಮೋರ್ ಪ್ರೀಶಿಯಸ್ ದ್ಯಾನ್ ಎನಿ ಅದರ್ ಗೋಲ್ಡ್. ಹಾಗೆ ಸೂಪರ್ಲೇಟಿವಲ್ಲಿ ನೋಡಿ ಏನಾಗುತ್ತೆ, ಅದರದ್ದು ಸೂತ್ರ ಕೊಟ್ಟಿದ್ದೀನಿ, ನೌನ್ ಪ್ಲಸ್ ವರ್ಬ್ ಪ್ಲಸ್ ಅಡ್ಜೆಕ್ಟಿವ್ ಆರ್ ಅಡ್ವರ್ಬ್ ಸೂಪರ್ಲೇಟಿವಲ್ಲಿ ಇರುವಂಥದ್ದು. ಆಮೇಲೆ ಆಫ್ ಆಲ್ ಅನ್ನೋದನ್ನು ಸೇರಿಸ್ಬೇಕು, ಮತ್ತು ನೌನ್ ಹಾಕಬೇಕು ಕೊನೆಗೆ. ನೋಡಿ ಅದೇ ಥರ ಬಂದಿದೆ, ಕೊನೆಗೂ ನೌನ್ ಬಂದಿದೆ, ಬಿಗಿನಿಂಗು ನೌನ್ ಬಂದಿದೆ. ಮೆಟಲ್ ಮತ್ತು ಗೋಲ್ಡ್ ಅಲ್ವಾ. ಸೊ ಗೋಲ್ಡ್ ಈಸ್ ದ ಮೋಸ್ಟ್ ಪ್ರೀಶಿಯಸ್ ಆಫ್ ಆಲ್ ಮೆಟಲ್. ಆಲ್ ಮೆಟಲ್, ಎಲ್ಲ ಮೆಟಲಲ್ಲೂ ಬಂಗಾರ ಅನ್ನೋದು ತುಂಬ ಪ್ರೀಶಿಯಸ್ ಆದಂಥದ್ದು ಅಂತ ಇದರ ಅರ್ಥ ಅಲ್ವಾ. ಸೊ ಅರ್ಥ ಆಗ್ತಿದೆ ಅಂದ್ಕೊಳ್ತೀನಿ. ನೀವು ಈ ಸೂತ್ರಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಬರೆದ್ರೆ ತುಂಬ ಇಂಪಾರ್ಟೆಂಟ್. ಈಗ ಕಂಪ್ಯಾರಿಟಿವ್ ಸೂಪರ್ಲೇಟಿವಲ್ಲಿ ನಿಮ್ಗೆ ಗೊತ್ತಿರಬೇಕು, ಮೋರ್ ಮೋಸ್ಟ್ ಎಲ್ಲಿ ಬರುತ್ತೆ, ಇ ಆರ್ ಎಲ್ಲಿ ಬರುತ್ತೆ, ಇ ಎಸ್ ಟಿ ಎಲ್ಲಿ ಬರುತ್ತೆ ಅಂತ. ಆಲ್ರೆಡಿ ಐ ಟೋಲ್ಡ್ ದ್ಯಾಟ್ ಇನ್ ದ ಎಸ್ಟರ್ಡೇ ಕ್ಲಾಸ್, ಇಸಂಟ್ ಇಟ್. ನೀವು ಯಾರು ನೋಡಿಲ್ಲ ಅಂದರೆ ಹೋಗಿ ನೋಡಿ, ಅರ್ಥ ಆಗುತ್ತೆ. ಆ್ಯಂಡ್ ಟೇಕ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ನೋ ಅದರ್ ಬಾಯ್ ಇನ್ ದ ಕ್ಲಾಸ್ ಈಸ್ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಮಹೇಶ್. ಕ್ಲಾಸಲ್ಲಿ ಈಗ ಮಹೇಶ್ ಇದ್ದಾನೆ ಒಂದು ಕ್ಲಾಸಲ್ಲಿ. ಸೊ ಆ್ಯಸ್ ಇಂಟೆಲಿಜೆಂಟ್ ಆ್ಯಸ್ ಮಹೇಶ್. ನೋ ಅದರ್ ಬಾಯ್, ಯಾವ ಹುಡುಗರು ಇಲ್ಲ ಅವನಷ್ಟು ಇಂಟೆಲಿಜೆಂಟ್ ಅಂತ ಇನ್ ದ ಕ್ಲಾಸ್. ಅಲ್ಲಿ ನೋಡಿ ನೋ ಅದರ್ ಬಂದಿದೆ, ಆಮೇಲೆ ಬಾಯ್ ನೌನ್ ಬಂದಿದೆ ಬಾಯ್, ಮತ್ತು ಎಲ್ಲಿ ಹೆಲ್ಪಿಂಗ್ ವರ್ಬ್ ಬರಬೇಕು, ಸೂತ್ರದ ಪ್ರಕಾರ ಇದೆ ಅಲ್ವಾ. ಚೆಕ್ ಮಾಡ್ಕೊಳ್ಳಿ, ಬೇಕಂದ್ರೆ ಒಂದ್ಸಲ ಸೂತ್ರನ ಬರೆದಿಟ್ಕೊಳ್ಳಿ. ಮಹೇಶ್ ಈಸ್ ಮೋರ್ ಇಂಟೆಲಿಜೆಂಟ್ ದ್ಯಾನ್ ಎನಿ ಅದರ್ ಬಾಯ್ ಇನ್ ದ ಕ್ಲಾಸಸ್ ಕಂಪ್ಯಾರಿಟಿವಲ್ಲಿ. ಸೊ ಇಲ್ಲಿ ಇಂಟೆಲಿಜೆಂಟ್ ಇದ್ದದ್ದು ಕಂಪ್ಯಾರಿಟಿವಲ್ಲಿ ಮೋರ್ ಇಂಟೆಲಿಜೆಂಟ್, ಸೂಪರ್ಲೇಟಿವಲ್ಲಿ ಮೋಸ್ಟ್ ಇಂಟೆಲಿಜೆಂಟ್. ಮಹೇಶ್ ಈಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸಸ್, ಇಸಂಟ್ ಇಟ್ ಅಲ್ವಾ. ನೋಡಿ ಸೂತ್ರದ ಪ್ರಕಾರ ಇದೆ ಮಹೇಶ್ ಅಲ್ವಾ. ಮಹೇಶ್ ಇಸ್ ದ ಮೋಸ್ಟ್ ಇಂಟೆಲಿಜೆಂಟ್ ಬಾಯ್ ಇನ್ ದ ಕ್ಲಾಸಸ್. ಐ ಹೋಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತದೆ ಅಂತ ಅಂದ್ಕೊಳ್ತೀನಿ.
ಆ್ಯಂಡ್ ಇಲ್ಲಿ ಹೋಲಿಕೆ ಎರಡೇ ವಸ್ತು ಅಥವಾ ಇಬ್ಬರೇ ವ್ಯಕ್ತಿಗಳ ಮಧ್ಯೆ ಇದ್ದಾಗ ಮಾತ್ರ ನಾವು ಏನು ಮಾಡ್ತೀವಿ ಸೂಪರ್ಲೇಟಿವ್ ಡಿಗ್ರಿನಲ್ಲಿ ಮಾಡೋ ಅವಶ್ಯಕತೆ ಬರಲ್ಲ. ಓಕೆ, ಕಂಪೇರ್ ಮಾಡ್ಬೋದು, ಪಾಸಿಟಿವ್ ಅಥವಾ ಕಂಪ್ಯಾರಿಟಿವ್ ಮಾಡ್ಬೋದು ಇಬ್ಬರೇ ವ್ಯಕ್ತಿಗಳು ಅಥವಾ ಎರಡೇ ವಸ್ತುಗಳು ಇದ್ದಾಗ. ಸೂಪರ್ಲೇಟಿವ್ ಮಾಡೋ ಅವಶ್ಯಕತೆ ಅಲ್ಲಿ ಇರೋದಿಲ್ಲ. ಓಕೆ, ಆ್ಯಂಡ್ ನೋ ಅದರ್ ರಿವರ್ ಈಸ್ ಸೋ ಹೋಲಿ ಆ್ಯಸ್ ದ ರಿವರ್ ಗಂಗಾ. ಇದು ಪಾಸಿಟಿವ್ ಆಯಿತು. ಕಂಪ್ಯಾರಿಟಿವ್ ಏನಾಗುತ್ತೆ? ದ ಗಂಗಾ ಈಸ್ ದ ಹೋಲಿಯರ್. ಗಂಗಾ ಈಸ್ ಹೋಲಿಯರ್ ದ್ಯಾನ್ ಎನಿ ಅದರ್ ರಿವರ್. ಓಕೆ, ಸೂಪರ್ಲೇಟಿವ್ ಅಲ್ಲಿ ದ ಗಂಗಾ ಈಸ್ ದ ಹೋಲಿಯೆಸ್ಟ್ ರಿವರ್ ಆಫ್ ಆಲ್ ಅದರ್ ರಿವರ್ಸ್. ಹಿಯರ್ ಎಲ್ಲ ರಿವರಲ್ಲೂ ಗಂಗಾ ಹೋಲಿಯೆಸ್ಟ್ ರಿವರ್ ಇದೆ, ಸೂಪರ್ಲೇಟಿವ್ ಆಯಿತು. ಓಕೆ, ಇಲ್ಲಿ ದ ಗಂಗಾ ಈಸ್ ದ ಹೋಲಿಯರ್ ದೆನ್ ಎನಿ ಅದರ್ ರಿವರ್. ಎಲ್ಲ ರಿವರಲ್ಲೂ ಗಂಗಾ ರಿವರ್ ಹೋಲಿಯರ್ ಆಗಿರುವಂಥದ್ದು ಅಲ್ವಾ. ಸೊ ನೋ ಅದರ್ ರಿವರ್, ಯಾವ ನದಿನೂ ಇಲ್ಲ ಗಂಗಾ ನದಿಯಷ್ಟು ಹೋಲಿಯಾಗಿರುವಂಥದ್ದು ಅಲ್ವಾ. ಸೊ ಇಲ್ಲಿ ಕಂಪ್ಯಾರಿಟಿವ್, ಸೂಪರ್ಲೇಟಿವ್ ಆ್ಯಂಡ್ ಪಾಸಿಟಿವ್ ಡಿಗ್ರಿ ಸೂತ್ರದ ಪ್ರಕಾರ ಇದೆಯಾ ನೋಡ್ಕೊಳ್ಳಿ. ಸೊ ಗಂಗಾ ರಿವರ್ ಲಾಸ್ಟ್ ನೌನ್ ಬಂದಿದೆ. ಸೊ ಸೂಪರ್ಲೇಟಿವಲ್ಲಿ ನೋ ಅದರ್ ಇದೆ, ಸೊ ನೌನು ಮತ್ತು ನೋ ಅದರ್ ನೌನ್ ಹೆಲ್ಪಿಂಗ್ ವರ್ಬ್ ಇದೆ. ಸೊ ಆ್ಯಸ್ ಮಿಡಲಲ್ಲಿ ಆಡ್ಜೆಕ್ಟಿವೋ ಆಡ್ವರ್ಬೋ ಸೇರಿಸ್ಬೇಕು ಅಂತ ಹೇಳಿದ್ದೆ. ಸೊ ದ್ಯಾಟ್ ಸೂತ್ರದ ಪ್ರಕಾರ ಕರೆಕ್ಟಾಗಿದೆ. ಈ ಥರ ಮಾಡೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಕಲಿಕೆ ಆಗುತ್ತೆ. ವಾಕ್ಯ ರಚನೆ ಹೇಗೆ, ಅರ್ಥ ಹೇಗೆ ಮಾಡ್ಕೋಬೇಕು ಅನ್ನೋದು, ಯಾವುದೇ ಪಾಠ ಪದ್ಯ ಓದಿದ ತಕ್ಷಣ ನಿಮ್ಗೆ ಅದರಲ್ಲಿರೋ ವಾಕ್ಯಗಳು ಸಲೀಸಾಗಿ ಅರ್ಥ ಆಗುತ್ತೆ. ಓಕೆ, ಸೊ ನೋ ಅದರ್ ಬಿಲ್ಡಿಂಗ್ ಈಸ್ ಸೋ ಬ್ಯೂಟಿಫುಲ್ ಆ್ಯಸ್ ದ ಮೈಸೂರು ಪ್ಯಾಲೇಸ್. ಮೈಸೂರು ಪ್ಯಾಲೇಸ್ ಬಿಲ್ಡಿಂಗ್ ಅಲ್ವಾ. ಸೊ ಮೈಸೂರು ಪ್ಯಾಲೇಸಲ್ಲೊಂದು ಬಿಲ್ಡಿಂಗ್ ಇದೆ. ಸೊ ನೋ ಅದರ್ ಬಿಲ್ಡಿಂಗ್ ಈಸ್ ಸೋ ಬ್ಯೂಟಿಫುಲ್. ಮೈಸೂರು ಪ್ಯಾಲೇಸ್ ಅಷ್ಟು ಬ್ಯೂಟಿಫುಲ್ ಆದಂತಹ ಬಿಲ್ಡಿಂಗ್ ಯಾವುದೂ ಇಲ್ಲ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ಸಿಂಪಲ್ ಆಗಿ ದ ಮೈಸೂರು ಪ್ಯಾಲೇಸ್ ಈಸ್ ಮೋರ್ ಬ್ಯೂಟಿಫುಲ್ ದ್ಯಾನ್ ಎನಿ ಅದರ್ ಬಿಲ್ಡಿಂಗ್. ಬೇರೆಲ್ಲ ಬಿಲ್ಡಿಂಗ್ಗಳಿಗೆ, ಬೇರೆ ಎಲ್ಲ ಅಂತಲ್ಲ, ಎನಿ ಅದರ್ ಯಾವುದಾದ್ರಕ್ಕೂ ಹೋಲಿಸಿದ್ರೆ ಯಾವುದಾರ ಬಿಲ್ಡಿಂಗಿನ್ನ ಅಷ್ಟು ಬ್ಯೂಟಿಫುಲ್ ಇಲ್ಲ ಅಂತಂದರೆ ಎಲ್ಲದಕ್ಕಿಂತ ಬೇರೆ ಬಿಲ್ಡಿಂಗ್ಗಳಿಗಿಂತ ತುಂಬ ಸುಂದರವಾಗಿರುವಂಥದ್ದು. ಸೊ ಇಲ್ಲಿ EREST ಬಂದೆಲ್ಲ ಮೋರ್ ಬಂದಿದೆ, ಮೋಸ್ಟ್ ಬರುತ್ತೆ ಸೂಪರ್ಲೇಟಿವಲ್ಲಿ. ದ ಮೈಸೂರು ಪ್ಯಾಲೇಸ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಬಿಲ್ಡಿಂಗ್ ಆಫ್ ಆಲ್ ಅದರ್ ಬಿಲ್ಡಿಂಗ್ಸ್. ಎಲ್ಲ ಬಿಲ್ಡಿಂಗ್ಗಳಿಗಿಂತ ಮೈಸೂರು ಪ್ಯಾಲೇಸ್ ಬಿಲ್ಡಿಂಗ್ ತುಂಬ ಸುಂದರವಾಗಿ ಇರುವಂಥದ್ದು ಅಂತ ಆ ಏರಿಯಾದಲ್ಲಿ ಇರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೋ ಅದರ್ animal is so as faithful as dog. Here ನಾವು ನಂಬಿಕೆಗೆ ಅರ್ಹವಾದ ಪ್ರಾಣಿ ಅಂತಂದರೆ ನಾಯಿ ಅಂತ ಹೇಳ್ತೀವಿ ಅಲ್ವಾ. ಅದೃಷ್ಟ ಆಗುತ್ತೆ ಎದ್ದ ತಕ್ಷಣ ನರಿ ಮುಖ ನೋಡಿದ್ರೆ, ಬಟ್ ಯಾರೂ ಮನೆಯಲ್ಲಿ ನರಿ ಸಾಕಲ್ಲ, ನಾಯಿ ಸಾಕ್ತಾರೆ. ಬಿಕಾಸ್ ದ್ಯಾಟ್ ಅದು ಕಾಯುತ್ತೆ, ನಿಯತ್ತು ಇರುವಂತಹ ಪ್ರಾಣಿ ಅಂದರೆ. ಸೊ ದ್ಯಾಟ್ ಈಸ್ ದ ಡಾಗ್ ಓನ್ಲಿ ಇನ್ ದ ಎನಿಮಲ್ಸ್, isn't it? So that here no other animal is so as a faithful dog. ನಾಯಿಯಷ್ಟು ನಂಬಿಕಸ್ಥ ಪ್ರಾಣಿ ಯಾವುದೂ ಇಲ್ಲ ಅಂತ. ಸೊ ಪಾಸಿಟಿವ್ ಡಿಗ್ರಿ ಆಯಿತು. ಕಂಪ್ಯಾರಿಟಿವ್ ಏನಾಗುತ್ತೆ? ಡಾಗ್ ಈಸ್ ಮೋರ್ ಫೇತ್ಫುಲ್ ದ್ಯಾನ್ ಎನಿ ಅದರ್ ಡಾಗ್. ಎಲ್ಲದಕ್ಕೂ ಹೋಲಿಸಿದ್ರೆ, ಸೊ ಎಲ್ಲ ಪ್ರಾಣಿಗಳಿಗೂ ಹೋಲಿಸಿದ್ರೆ, ಸೊ ದ್ಯಾಟ್ ಎಲ್ಲ ಪ್ರಾಣಿಗಳಲ್ಲೂ ನಾಯಿ ಒಂದೇ ಫೇತ್ಫುಲ್ ಆಗಿರುವಂಥ ಪ್ರಾಣಿ ಅಂತ ಹೇಳುವಂಥದ್ದು. ಸೊ ಸೂಪರ್ಲೇಟಿವ್ ಡಿಗ್ರಿನಲ್ಲೂ ನಿಮ್ಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲ ಬರೆದಿದ್ದೀನಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೀವೆಷ್ಟು ಲಕ್ಷ್ಯ ಕೊಟ್ಟು ಕೇಳ್ತೀರೋ ಅಷ್ಟು ಒಳ್ಳೆಯದು. ಗ್ರಾಮರ್ ಅನ್ನುವಂಥದ್ದು ನಮಗೆ ನಿಜವಾಗ್ಲೂ ಹೇಳ್ತಾಯಿದ್ರು, ನಾವು ಕಾಲೇಜ್ ಡೇಸಲ್ಲೆಲ್ಲ ಕಲಿಯೋವಾಗ ನಮ್ಮ ಸರ್ಸು ಏನಂದರೆ, ಗ್ರಾಮರ್ ಅನ್ನೋದು ಸಮುದ್ರ. ಅಟ್ಲೀಸ್ಟ್ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಗ್ರಾಮರ್ ಕಲಿಬೇಕು ಅಂದರೆ ಮಿನಿಮಮ್ 1.5 2 years ಆದರೂ ಬೇಕು ಸಂಪೂರ್ಣ ಗ್ರಾಮರ್ ಅರ್ದು ಕುಡಿಬೇಕಾದ್ರೆ ಅಂತ ಹೇಳೋರು ಅವರು. ಸೌಂಡ್ಸಿಂದ ಹಿಡಿದು ವೆಕ್ಯಾಬುಲರಿ ಹಿಡ್ಕೊಂಡು, ನಾಟ್ ಓನ್ಲಿ ಫಾರ್ ಎಕ್ಸಾಮ್ ಪರ್ಪಸ್, ಗ್ರಾಮರ್ ಪರ್ಪಸ್ ಅಂತ ಹೇಳ್ತಿದ್ರು ಅವರು. ನೀವು ಒಂದು ಭಾಷೆಯನ್ನು ಕಂಪ್ಲೀಟಾಗಿ ಕಲಿಬೇಕು ಅಂತಂದರೆ
ಮಾತನಾಡಲಿಕ್ಕೆ, ಓದೋದಕ್ಕೆ, ಬರೀಲಿಕ್ಕೆ. ಸೊ ನೀವು ಮುಖ್ಯವಾಗಿ ಗ್ರಾಮರೂ ತುಂಬ ಇಂಪಾರ್ಟೆಂಟು, ಕಲಿಬೇಕು, ಸಂಪೂರ್ಣ ಗ್ರಾಮರ್ ಕಲಿಬೇಕಾಗತ್ತೆ ಅಂತ ಹೇಳ್ತಿದ್ರು. ಸೊ ಹಾಗಾಗಿ ಯಾವುದೂ ಈಸಿ ಅಲ್ಲ. ಒಮ್ಮೆ 2 ಸಲ ಓದಿದ್ರೆ ಕೇಳಿದ್ರೆ ಬರುವಂಥದ್ದಲ್ಲ. ಕೇಳೋವಾಗ ಹೇಳೋವಾಗ ತುಂಬ ಈಸಿ ಅನಿಸುತ್ತೆ. ಸೊ ಹಾಗಾಗಿ ಆದರೆ ಮತ್ತೆ ಅದೇ ಥರದ ವಾಕ್ಯಗಳನ್ನ 1-2 ಯಾವುದಾದ್ರೂ ಅಡ್ಜೆಕ್ಟಿವ್ಸೋ ಆ್ಯಡ್ವರ್ಬ್ಗಳನ್ನೋ ಕೊಟ್ಟು ನಿಮಗೆ ಮಾಡಿ ಅಂತಂದಾಗ ಕಷ್ಟ ಆಗುತ್ತೆ ನೋಡಿ. ಬೇಕಂದರೆ ಎಕ್ಸಾಮಲ್ಲಿ ನೀವು ಅದಕ್ಕೆ ತಡಬಡಿಸ್ತೀರ. ಸೊ ದ್ಯಾಟ್ ಪ್ರಾಕ್ಟೀಸ್ ಈಸ್ ಮೋರ್ ಇಂಪಾರ್ಟೆಂಟ್. ಓಕೆ. ಸೊ ಆ್ಯಂಡ್ ಹಿಯರ್ ನೋ ಅದರ್ ಸ್ಟೋನ್ ಈಸ್ ಸೋ ಹಾರ್ಡ್ ಆ್ಯಸ್ ಅ ಡೈಮಂಡ್. ಡೈಮಂಡ್ ಅಷ್ಟು ಕಠಿಣವಾದಂಥದ್ದು, ತುಂಬ ಗಟ್ಟಿಯಾಗಿರುವಂಥದ್ದು ಸ್ಟೋನು ಮತ್ತೊಂದಿಲ್ಲ ಅಂತ ಹೇಳುವಂಥದ್ದು. ಕಂಪ್ಯಾರಿಟಿವ್ಲಿ ಡೈಮಂಡ್ ಈಸ್ ಹಾರ್ಡರ್ ದೆನ್ ಎನಿ ಅದರ್ ಸ್ಟೋನ್. ನೋಡಿ, ಹಾರ್ಡ್ ಇದ್ದದ್ದು ಇಲ್ಲಿ ಹಾರ್ಡರ್ ಆಯಿತು ಅಲ್ವಾ, ಬಂತು. ಓಕೆ. ಆ್ಯಂಡ್ ಸೂಪರ್ಲೇಟಿವಲಿ ಡೈಮಂಡ್ ಈಸ್ ದ ಹಾರ್ಡೆಸ್ಟ್ ಸ್ಟೋನ್ ಆಫ್ ಆಲ್. ಎಲ್ಲ ಸ್ಟೋನ್ಗಳಲ್ಲೂ ಡೈಮಂಡ್ ತುಂಬ ಹಾರ್ಡ್ ಇರುವಂಥದ್ದು ಅಂತ ಅಲ್ವಾ. ಐ ಹೋಪ್ ಯು ಅಂಡರ್ಸ್ಟುಡ್. ಆ್ಯಂಡ್ ನೋ ಅದರ್ ಎಕ್ಸಸೈಸ್ ಈಸ್ ಸೊ ಆ್ಯಸ್ ಗುಡ್ ಆ್ಯಸ್ ವಾಕಿಂಗ್. ಸೊ ಇಲ್ಲಿ ನೋ ಅದರ್ ಎಕ್ಸಸೈಸ್ ಈಸ್ ಸೊ ಆ್ಯಸ್ ಗುಡ್ ಆ್ಯಸ್ ವಾಕಿಂಗ್. ನೋಡಿ, ಎಕ್ಸಸೈಸ್ಗಳ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇದೆ ಅಂದ್ಕೊಳ್ತೀನಿ ನಾನು. ಐ ಹೋಪ್ ಇರುತ್ತೆ. ಸೊ ಆಲ್ಮೋಸ್ಟ್ ಈಗ ವಾಕಿಂಗ್ ಮಾಡ್ತಾರೆ ಅರ್ಲಿ ಮಾರ್ನಿಂಗ್ ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಇನ್ ದ ಈವ್ನಿಂಗ್, ಬಿಕಾಸ್ ದ್ಯಾಟ್ ಇಟ್ಸ್ ಅ ವೆರಿ ಹೆಲ್ದಿ ಫಾರ್ ದ ಹ್ಯೂಮನ್ ಬಾಡಿ ಅಲ್ವಾ. ಸೊ ದ್ಯಾಟ್ ಹಾಗಾಗಿ ಎಕ್ಸಸೈಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದು ಎಲ್ಲ ಎಕ್ಸಸೈಸ್ನು ಎಲ್ಲರಿಗೂ ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಹೊಂದುವಂಥದ್ದು ತುಂಬ ಒಳ್ಳೆಯದು, ಈಸಿಯಾಗಿರುವಂಥದ್ದು. ಸೊ ವಾಕಿಂಗ್, ನಾರ್ಮಲಿ ವಾಕಿಂಗ್ ಮಾಡಿದ್ರೆ ಸಾಕು, ಹೆಲ್ತ್ ಕಂಟ್ರೋಲಲ್ಲಿರುತ್ತೆ, ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅಲ್ವಾ. ಹಾಗಾಗಿ ಎಲ್ಲ ಎಕ್ಸಸೈಸ್ಗಿಂತಲೂ ವಾಕಿಂಗ್ ತುಂಬ ಒಳ್ಳೆಯದು ಅಂತ. ವಾಕಿಂಗ್ ಈಸ್ ಬೆಟರ್ ದೆನ್ ಎನಿ ಅದರ್ ಎಕ್ಸಸೈಸ್. ಬೇರೆ ಎಕ್ಸಸೈಸ್ಗಿಂತ ವಾಕಿಂಗ್ ಬೆಟರ್ ಕಂಪ್ಯಾರಿಟಿವಲಿ. ಸೂಪರ್ಲೇಟಿವಲಿ ವಾಕಿಂಗ್ ಈಸ್ ದ ಬೆಸ್ಟ್ ಎಕ್ಸಸೈಸ್ ಆಫ್ ಆಲ್ ಅದರ್ ಎಕ್ಸಸೈಸಸ್. ಬೇರೆ ಎಲ್ಲ ಎಕ್ಸಸೈಸ್ಗಳಿಗಿಂತಲೂ ವಾಕಿಂಗ್ ತುಂಬ ಇಂಪಾರ್ಟೆಂಟ್ ಆದದ್ದು ಅಂತ ಹೇಳುವಂಥದ್ದು. ಐ ಹೋಪ್ ಯು ಅಂಡರ್ಸ್ಟುಡ್ ಹಿಯರ್. ಆ್ಯಂಡ್ ಲುಕ್ ಅಟ್ ದ ನೆಕ್ಸ್ಟ್. ನೋ ಅದರ್ ಇನ್ಸೆಕ್ಟ್ ಈಸ್ ಸೋ ಬ್ಯುಸಿ ಆ್ಯಸ್ ಬಿ. ಬಿ ಅಂದರೆ ಜೇನುಹುಳ. ಅದರಷ್ಟು ಬ್ಯುಸಿಯಾಗಿರುವಂಥದ್ದು ಯಾವುದು ಇನ್ಸೆಕ್ಟ್ ಇಲ್ಲ ಅಂತ. ಬ್ಯುಸಿ ಈಸ್ ಬ್ಯುಸಿಯರ್ ದೆನ್ ಎನಿ ಅದರ್ ಇನ್ಸೆಕ್ಟ್. ಬೇರೆ ಇನ್ಸೆಕ್ಟ್ಗಳಿಗೆ ಹೋಲಿಸಿದ್ರೆ ಅದರಷ್ಟು ಬ್ಯುಸಿ ಯಾವುದು ಇಲ್ಲ ಅಂತ. ಬಿ ಈಸ್ ದ ಬ್ಯುಸಿಯೆಸ್ಟ್ ಇನ್ಸೆಕ್ಟ್ ಆಫ್ ಆಲ್ ಅದರ್ ಇನ್ಸೆಕ್ಟ್ಸ್. ಬೇರೆ ಎಲ್ಲ ಇನ್ಸೆಕ್ಟ್ಸ್ಗಳಲ್ಲಿ ಬೀನೇ ಏನಾಗಿದೆ, ತುಂಬ ಬ್ಯುಸಿಯಾಗಿರುವಂಥದ್ದು ಅಲ್ವಾ. ಸೊ ಪ್ರಾಣಿಗಳ ಎಂಜಲನ್ನ ಮನುಷ್ಯ ತಿಂತಾನೆ ಅಂದರೆ ಅದು ಜೇನದು ಅಷ್ಟೇ, ಒಂದು ಜೀವಿದು. ಮತ್ತೊಂದು ಜೀವಿಯ ಎಂಜಲನ್ನು ಮನುಷ್ಯ ತಿಂತಾನೆ ಅಂದರೆ ಅದು ಜೇನು ಹುಳದಷ್ಟೇ. ಎಷ್ಟು ಪವಿತ್ರ ನೋಡಿ, ಅದು ಅಭಿಷೇಕಕ್ಕೆ ಕೂಡ ಯೂಸ್ ಮಾಡ್ತಾರೆ, ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಅಲ್ವಾ. ಸೊ ದ್ಯಾಟ್ ಮೈಸೂರ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್. ನೋಡಿ, ಇಲ್ಲಿ ಈ ವಾಕ್ಯ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇದರಲ್ಲಿ ನೋಡಿ, ಮೈಸೂರ್ ಈಸ್ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್. ಇಲ್ಲಿ ಮೈಸೂರು ಒಂದೇ ತುಂಬ ಸುಂದರವಾಗಿರುವಂಥ ಸ್ಥಳ ಅಂತ ಹೇಳ್ತಾ ಇಲ್ಲ ಈ ವಾಕ್ಯದಲ್ಲಿ. ಟೂರಿಸ್ಟ್ ಪ್ಲೇಸ್ಗಳು ಎಷ್ಟೆಲ್ಲ ಇದೆಯೋ ಅದರಲ್ಲಿ ಮೈಸೂರು ಕೂಡ ಒಂದು ಸುಂದರವಾದಂತಹ ಸ್ಥಳ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ಇಂತಹ ವಾಕ್ಯಗಳನ್ನು ಹೇಗೆ ಬರೀಬೇಕು, ಇಲ್ಲಿ ನೋಡಿ, ಅದನ್ನು ಇನ್ನೊಂದಕ್ಕೆ ಕಂಪೇರ್ ಮಾಡ್ತಾ ಇಲ್ಲ, ಅಥವಾ ಅದು ಒಂದೇ ತುಂಬ ಬ್ಯೂಟಿಫುಲ್ ಆಗಿರುವಂಥದ್ದಂತನೂ ನಾವಿಲ್ಲಿ ಹೇಳ್ತಾ ಇಲ್ಲ. ಏನಂತ ಹೇಳ್ತಾ ಇದ್ದೀವಿ ನಾವಿಲ್ಲಿ? ಸೊ ಮೈಸೂರು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಟೂರಿಸ್ಟ್ ಪ್ಲೇಸ್. ನೋಡಿ, ಅದನ್ನು ಹೇಗೆ ಬರೀಬೇಕು ಇಂಥ ವಾಕ್ಯಗಳನ್ನ ಅಂತ. ಸೊ ನಾನು ಒಂದಿಷ್ಟು ಎಕ್ಸಾಂಪಲ್ಸ್ನ ತಗೊಂಡಿದ್ದೀನಿ. ಮಹಾತ್ಮ ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ದ ವರ್ಲ್ಡ್. ಸೊ ನೋಡಿ, ಇಲ್ಲಿ ಮಹಾತ್ಮ ಗಾಂಧಿ ವಾಸ್ ಗ್ರೇಟರ್ ದೆನ್ ಎನಿ ಅದರ್ ಮ್ಯಾನ್ ಆಫ್ ದ ವರ್ಲ್ಡ್. ವೆರಿ ಫ್ಯೂ ಮ್ಯಾನ್ ವರ್ ಆಸ್ ಗ್ರೇಟ್ ಆಸ್ ಮಹಾತ್ಮ ಗಾಂಧಿ. ನೋಡಿ, ಫಸ್ಟ್ ನಾನು ಬರೆದಿರೋದು ಕಂಪ್ಯಾರಿಟಿವಲ್ಲಿ, ಓಕೆ, ಸೂಪರ್ಲೇಟಿವಲ್ಲಿ. ಇಲ್ಲಿ ಉಲ್ಟಾ ತಗೊಂಡಿದ್ದೀನಿ ನೋಡಿ. ಫಸ್ಟ್ ಬರೆದಿದ್ದು ಸೂಪರ್ಲೇಟಿವ್ ಡಿಗ್ರಿ, ಸೆಕೆಂಡ್ ಬರೆದಿದ್ದು ಕಂಪ್ಯಾರಿಟಿವ್ ಡಿಗ್ರಿ, ಆ್ಯಂಡ್ ಥರ್ಡ್ ಒನ್ ಪಾಸಿಟಿವ್ ಡಿಗ್ರಿನಲ್ಲಿ ಬರೆದಿದ್ದೀನಿ. ವೆರಿ ಫ್ಯೂ ಮ್ಯಾನ್ ವಾಸ್ ಆ್ಯಸ್ ಗ್ರೇಟ್ ಆಸ್ ಮಹಾತ್ಮ ಗಾಂಧಿ.
ಮಹಾತ್ಮ ಗಾಂಧಿ ಥರ ತುಂಬ ಜನ ಇದ್ದಾರೆ. ಮಹಾತ್ಮ ಗಾಂಧಿ ಒಬ್ಬರೇ ಅಲ್ಲ, ಇನ್ ದ ಫ್ರೀಡಮ್ ಫೈಟರ್ಸ್ ಇನ್ ದ್ಯಾಟ್ ಟೈಮ್, ಆ ಟೈಮಲ್ಲಿ ತುಂಬ ಜನ ಫ್ರೀಡಮ್ ಫೈಟರ್ಸು ತಮ್ಮ ಜೀವನನ ಸ್ವಾತಂತ್ರ್ಯಕ್ಕೋಸ್ಕರ ಮೀಸಲಿಟ್ಟವರು. ಸೊ ಹಾಗಾಗಿ ಇಲ್ಲಿ ಗಾಂಧೀಜಿ ಒಬ್ಬರೇ ಅಂತ ನಾವು ಮೆನ್ಷನ್ ಮಾಡೋಕ್ಕಾಗಲ್ಲ. ಸೋ ಮೆನಿ ಪೀಪಲ್ಸ್ ಅದೇ ಅಲ್ವಾ. ಸೊ ದ್ಯಾಟ್ ಹಿಯರ್ ಗಾಂಧೀಜಿ ಥರ ತುಂಬ ಜನ ಮಹಾತ್ಮರಲ್ಲಿ ಗಾಂಧೀಜಿ ಕೂಡ ಒಬ್ಬರು ಅಲ್ವಾ. ಮಹಾತ್ಮ ಗಾಂಧಿ ವಾಸ್ ಗ್ರೇಟರ್ ದ್ಯಾನ್ ಮೆನಿ ಅದರ್. ನೋಡಿ ಅಲ್ಲಿ ಎನಿ ಅದರ್ ಅಂತ ಹೇಳ್ತಾ ಇಲ್ಲ, ಮೆನಿ ಅದರ್ ಅಂದರೆ ತುಂಬ ಜನರಲ್ಲಿ ಮಹಾತ್ಮ ಗಾಂಧಿ ಕೂಡ ಇಡೀ ವರ್ಲ್ಡಲ್ಲೇ ಫೇಮಸ್ ಆಗಿರುವಂಥವ್ರು, ಮಹಾತ್ಮ ಆಗಿರುವಂಥವ್ರು ಅಂತ. ಸೊ ಇನ್ನು ಸೂಪರ್ಲೇಟಿವಲ್ಲಿ ಏನಾಗುತ್ತೆ, ಫಸ್ಟ್ ಸೆಂಟೆನ್ಸ್ ನೋಡಿ, ಮಹಾತ್ಮ ಗಾಂಧಿ ವಾಸ್ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾನ್ ಆಫ್ ದ ವರ್ಲ್ಡ್. ಇಡೀ ಪ್ರಪಂಚದಲ್ಲೇ ತುಂಬ ಗ್ರೇಟೆಸ್ಟ್ ಆಗಿರುವಂತಹ ಮನುಷ್ಯ ಅಂತ ಸೂಪರ್ಲೇಟಿವಲ್ಲಿ ಅವರೊಬ್ಬರನ್ನೇ ಹೇಳ್ತಾ ಇದ್ದೀವಿ. ಯಾಕಂದರೆ ಗಾಂಧೀಜಿ ಬಗ್ಗೆ ನಾವು ತುಂಬ ತಿಳ್ಕೊಳ್ಳೋದಿದೆ. ಇರಲಿ, ಎಲ್ಲರಲ್ಲೂ ಕೆಟ್ಟ ಗುಣಗಳಿರುತ್ತೆ, ಒಳ್ಳೆ ಗುಣಗಳಲ್ಲೂ ಇರುತ್ತೆ. ಎಲ್ಲ ಬರೀ ಒಳ್ಳೆ ಗುಣಗಳಿರೋರು ಅಷ್ಟೇ ಇದ್ದಾರೆ ಅಂತಂದರೆ ಅವ್ರು ದೇವ್ರು ಅನ್ನಿಸ್ಕೋತಾರೆ, ಮನುಷ್ಯರು ಅನ್ನಿಸ್ಕೊಳ್ಳಲ್ಲ. ಒಬ್ಬ ಮನುಷ್ಯ ಅಂತಂದಮೇಲೆ ಅವನಲ್ಲಿ ಕೆಟ್ಟ ಗುಣಗಳು ಒಂದಿಷ್ಟಿರುತ್ತೆ, ಒಳ್ಳೆ ಗುಣಗಳಲ್ಲೂ ಇರುತ್ತೆ. ಅದೇನೇ ಕೆಟ್ಟ ಗುಣಗಳಿದ್ರು ಅದನ್ನು ಬಿಡೋಣ. ಒಳ್ಳೇದೇನಿದೆ ಅವರಲ್ಲಿ ನೋಡಿ, ಇಡೀ ಪ್ರಪಂಚನೇ ಅವರನ್ನ ಮಹಾತ್ಮ ಗಾಂಧಿ ಅಂತ ಹೇಳಬೇಕಾದ್ರೆ ಯಾಕೆ ಹೇಳಿ, ನಾವು ಮನೆಯಲ್ಲಿ ಒಬ್ಬರನ್ನ ಸಂಭಾಳಿಸೋಕ್ಕಾಗಲ್ಲ. ಅಂಥದ್ರಲ್ಲಿ ಅವತ್ತಿನ ಕಾಲದಲ್ಲಿ ಇಡೀ ದೇಶವನ್ನು ಶಾಂತಿಯುತವಾಗಿ ಮುನ್ನಡೆಸಬೇಕು ಅಂದರೆ, ಎಲ್ಲರೂ ಶಾಂತಿಯುತವಾಗೇ ಹೋರಾಡಬೇಕು ಅಂತ ಎಲ್ಲರನ್ನೂ ಒಪ್ಪಿಸ್ಬೇಕಾದ್ರೆ ಅವ್ರು ಎಷ್ಟು ಶ್ರಮ ಪಟ್ಟಿರ್ಬೇಕಲ್ವಾ, ಎಷ್ಟು ಪ್ರಯತ್ನ ಪಟ್ಟಿರ್ಬೇಕಲ್ವಾ, ಅವ್ರಿಗೆಷ್ಟು ಸಹನೆ ಇರಬೇಕಲ್ವಾ. ಸೊ ದ್ಯಾಟ್ ಮಹಾತ್ಮ ಗಾಂಧೀಜಿ ದ ಗ್ರೇಟೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಲ್ವಾ. ನಾವು ಅವ್ರ ಬಗ್ಗೆ ತುಂಬ ತಿಳ್ಕೊಳ್ಳೋಕ್ಕಿದೆ. ಒಳ್ಳೇದು ಬರೀ ಕೆಟ್ಟದ್ದು ಒಂದೇ ಅಲ್ಲ, ಕೆಟ್ಟದ್ದು ಒಂದೇ ಹಿಡ್ಕೊಂಡು ಅವ್ರನ್ನ ದೂರ ಮಾಡೋ ಹಾಗಿಲ್ಲ, ಒಳ್ಳೇದು ಸಾಕಷ್ಟಿದೆ ಅವ್ರ ಬಗ್ಗೆ. ಆ್ಯಂಡ್ ಟೇಕನ್ ನೆಕ್ಸ್ಟ್ ಕ್ವೆಶನ್, ಕ್ರಿಕೆಟ್ ಈಸ್ ಮೋರ್ ಪಾಪ್ಯುಲರ್ ಗೇಮ್ ದ್ಯಾನ್ ಮೆನಿ ಅದರ್ ಗೇಮ್ಸ್. ಗಾಂಧೀಜಿಯವ್ರ ಬಗ್ಗೆನೇ ಒಂದು ವಿಡಿಯೋ ಮಾಡ್ತೀನಿ, ಅವ್ರದ್ದು ಗಾಂಧಿ ಯುಗ ಅಂತ, ತುಂಬ ಎಲ್ಲ ಎಕ್ಸಾಮ್ಸ್ಗೂ ಹೆಲ್ಪ್ ಆಗುತ್ತೆ. ಓಕೆ, ಅದರಲ್ಲಿ ಅವ್ರ ಬಗ್ಗೆ ಮಾತಾಡೋಣ, ಗಾಂಧೀಜಿಯವ್ರ ಬಗ್ಗೆ. ಕ್ರಿಕೆಟ್ ಈಸ್ ಮೋರ್ ಪಾಪ್ಯುಲರ್ ಗೇಮ್ ದ್ಯಾನ್ ಮೆನಿ ಅದರ್ ಗೇಮ್ಸ್. ನೋಡಿ, ಎಲ್ಲ ಗೇಮ್ಗಳು ಇದೆ, ಒಂದೇ ಅಲ್ಲ. ಆಟ, ಒಲಿಂಪಿಕ್ ಕ್ರೀಡೆಗಳು ಅಂತ ಬಂದರೆ ತುಂಬ ಆಟಗಳಿರುತ್ತೆ. ಸೊ ಅದರಲ್ಲಿ ಕ್ರಿಕೆಟ್ ಕೂಡ ಒಂದು ತುಂಬ ಇಂಪಾರ್ಟೆಂಟು ಅಲ್ವಾ. ಸೊ ಕ್ರಿಕೆಟ್ ಈಸ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಗೇಮ್. ನೋಡಿ, ನಾನು ಫಸ್ಟ್ ಬರೆದಿರೋದು ಸೂಪರ್ಲೇಟಿವ್ ಡಿಗ್ರಿ, ಸೆಕೆಂಡ್ ಬರೆದಿರೋದು ಕಂಪ್ಯಾರಿಟಿವ್, ಆ್ಯಂಡ್ ಥರ್ಡ್ ಬರೆದಿರೋದು ಪಾಸಿಟಿವ್ ಡಿಗ್ರಿ. ವೆರಿ ಫ್ಯೂ ಗೇಮ್ಸ್ ಆರ್ ಆ್ಯಸ್ ಪಾಪ್ಯುಲರ್ ಆ್ಯಸ್ ಕ್ರಿಕೆಟ್ ಅಲ್ವಾ. ಸೊ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ, ನಾನು ಇವುಗಳನ್ನ ಸ್ವಲ್ಪ ಉಲ್ಟಾ ಕೊಟ್ಟಿದ್ದೀನಿ, ಓಕೆನಾ, ನಿಮಗೆ ಎಲ್ಲ ಪ್ರಾಕ್ಟೀಸ್ ಆಗಲಿ ಅಂತ. ಆ್ಯಂಡ್ ಎಲಿಫೆಂಟ್ ಈಸ್ ಸ್ಟ್ರಾಂಗರ್ ದೆನ್ ಮೆನಿ ಅದರ್ ಎನಿಮಲ್ಸ್. ಎಲಿಫೆಂಟ್ ಈಸ್ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಎನಿಮಲ್. ವೆರಿ ಫ್ಯೂ ಎನಿಮಲ್ಸ್ ಆರ್ ಆ್ಯಸ್ ಸ್ಟ್ರಾಂಗ್ ಆ್ಯಸ್ ಎಲಿಫೆಂಟ್. ನೋಡಿ, ಪಾಸಿಟಿವಲ್ಲಿ ಏನಿದೆ, ವೆರಿ ಫ್ಯೂ ಎನಿಮಲ್ಸ್, ಕೆಲವಷ್ಟು ಪ್ರಾಣಿ, ಮತ್ತು ಎಲ್ಲ ಪ್ರಾಣಿಗಳು ಅಲ್ಲ, ಪ್ರಾಣಿಗಳಲ್ಲಿ ಎಲ್ಲ ಪ್ರಾಣಿಗಳು ಆನೆಯಷ್ಟು ಶಕ್ತಿಶಾಲಿ ಅಲ್ಲ, ಕೆಲವೊಂದಿಷ್ಟು ಮಾತ್ರ. ಯಾಕೆ, ಹುಲಿ, ಸಿಂಹ, ಚಿರತೆ ಇಲ್ವಾ, ಅದು ತುಂಬ ಸ್ಟ್ರಾಂಗ್ ಆಗಿ ಇರುವಂಥದ್ದು. ಹಾಗಾಗಿ ವೆರಿ ಫ್ಯೂ, ಸ್ವಲ್ಪ ಎನಿಮಲ್ಗಳು ಮಾತ್ರ ಆನೆಯಷ್ಟು ಶಕ್ತಿಶಾಲಿಯಾಗಿ ಇರುವಂಥದ್ದು ಅಂತ. ನಾವಿಲ್ಲಿ ಆನೆ ಒಂದನ್ನೇ ಪಾಪ್ಯುಲರ್ ಮಾಡ್ತಾ ಇಲ್ಲ ಅಲ್ವಾ. ಐ ಹೋಪ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂದ್ಕೊಳ್ತೇನೆ. ಹೀಗೆ ಒಬ್ಬ ಬೇರೆ ಥರ ಇರುವಂಥದ್ದು ಗುಂಪಲ್ಲೂ ಇರ್ತಾರೆ ಅಲ್ವಾ. ಈ ಥರ ವಾಕ್ಯಗಳು ಬಂದಾಗ, ಮಹಾತ್ಮರು ಅಥವಾ ಟೂರಿಸ್ಟ್ ಪ್ಲೇಸ್ಗಳಂತ ಬಂದಾಗ, ಅಥವಾ ಈ ಥರ ವಾಕ್ಯಗಳನ್ನ ಕೊಟ್ಟರೆ ಹೇಗೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿ ಅಂತ ನಾನು ಅದನ್ನ ಹಿಂದೆ ಮುಂದೆ ಮಾಡಿ ಕೊಟ್ಟಿದ್ದೀನಿ. ಪ್ರಾಕ್ಟೀಸ್ ಮಾಡಿ ಅಲ್ವಾ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಇಂಗ್ಲೀಷಲ್ಲಿ ಒಂದು ಮಾತೇ ಇದೆ. ಪ್ರಯತ್ನ ಇರಬಹುದು ಮತ್ತು ಪ್ರಾಕ್ಟೀಸ್ ಇರಬಹುದು, ಮನುಷ್ಯನನ್ನು ತುಂಬ ಪರ್ಫೆಕ್ಟಾಗಿ ಮಾಡುತ್ತೆ ಅಂತ. ಒಮ್ಮೆ 2 ಸಲ ಕೇಳಿದ್ರೆ, ಓದಿದ್ರೆ, ಬರೋ ಅಂಥದ್ದಲ್ಲ. ಇಟ್ಸ್ ಮೈ ಓನ್ ಒಪಿನಿಯನ್. ಸೊ ಹಾಗಾಗಿ ಪ್ರಾಕ್ಟೀಸ್ ಬೇಕು, ಪದೇ ಪದೇ ಕೇಳಿ ವಾಕ್ಯಗಳನ್ನ ಬರೆದು ನೀವು ಇದೇ ಥರ ಪ್ರಾಕ್ಟೀಸ್ ಮಾಡಿ. ಓಕೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ ಪ್ರಾಕ್ಟೀಸ್ ಅನ್ನುವಂಥದ್ದು. ನಿಮಗೆ ಕೇಳ್ಬೋದು, ನೀವು ಅವ್ರು ಕೇಳಲಿ ಬಿಡಲಿ, ಎಕ್ಸಾಮಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ. ಕಂಪ್ಯಾರಿಟಿವ್ ಇದ್ದದನ್ನು ಸೂಪರ್ಲೇಟಿವ್ ಮಾಡಿ, ಸೂಪರ್ಲೇಟಿವ್ ಇದ್ದದನ್ನು ಪಾಸಿಟಿವ್ ಮಾಡಿ, ಪಾಸಿಟಿವ್ ಇದ್ದದನ್ನು ಒಮ್ಮೆ ಸೂಪರ್ಲೇಟಿವ್ ಮಾಡಿ, ಹೀಗೆ ಹಿಂದೆ ಮುಂದೆ ಮಾಡಿ ಬರೆಯೋದನ್ನು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಡೆಫಿನೆಟ್ಲಿ ಪರ್ಫೆಕ್ಟ್ ಆಗ್ತೀರಾ. ಓಕೆ, ಆ್ಯಂಡ್ ರೂಲ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬ ರೂಲ್ಸ್ಗಳು ಇರುತ್ತೆ. ಓಕೆ, ಅದರಲ್ಲಿ ಯಾವ್ಯಾವ ಥರ ರೂಲ್ಸ್ಗಳಿದೆ, ಅದು ER ಎಲ್ಲಿ ಹಚ್ಚಬೇಕು, EST ಎಲ್ಲಿ ಹಚ್ಚಬೇಕು, ಮೋಸ್ಟ್ ಎಲ್ಲಿ ಹಚ್ಚಬೇಕು ಅನ್ನೋದನ್ನು
ತುಂಬ ಇಂಪಾರ್ಟೆಂಟ್. ನಾನು ಅದು ಕೂಡ ವಿಡಿಯೋ ಮಾಡಿದ್ದೀನಿ, ಚಾನಲಲ್ಲಿದೆ, ನೀವು ಬೇಕಾದ್ರೆ ಹೋಗಿ ನೋಡ್ಬೋದು. ಆಮೇಲೆ ಇಲ್ಲಿ ನಿಮಗೆ ಒಂದಿಷ್ಟು ವಾಕ್ಯಗಳನ್ನ ನಾನೀಗ ಕೊಟ್ಟಿದ್ದೀನಿ. ಈಗೇನು ಜಸ್ಟ್ ನೀವು ನೋಡಿದ್ರಲ್ಲ ಬಿಟ್ಟ ಸ್ಥಳದ ರೂಪದಲ್ಲಿ ಒಂದಿಷ್ಟು ವಾಕ್ಯಗಳನ್ನು ನಾನು ನಿಮಗಾಗಿ ಕೊಟ್ಟಿದ್ದೀನಿ. ಈ ವಾಕ್ಯಗಳನ್ನು ನೀವು ಈಗ ನೋಡ್ತಾ ಇದ್ದೀರಲ್ವಾ, ಈ ವಾಕ್ಯಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ನಿಮಗೋಸ್ಕರ ನಾನು ಈ ವಾಕ್ಯಗಳನ್ನ ಕೊಟ್ಟಿದ್ದೀನಿ. ಇದನ್ನು ಪರ್ಫೆಕ್ಟಾಗಿ ತುಂಬಿ ಮಾಡಿ. ಓಕೆ, ರೆಡಿಯಾಗಿ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಗ್ರಾಮರ್ ಸೆಷನ್ ಜೊತೆ ನಾನು ಬರ್ತೀನಿ. ಮುಂದಿನ ಕ್ಲಾಸಲ್ಲಿ ಸಿಗೋಣ. ಸೊ ಅಲ್ಲಿವರೆಗೂ ಸ್ಟಡಿ ಮಾಡಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೊಂದು ಸತಿ ಕೇಳಿ, ವಿಡಿಯೋನ ನೋಡಿ. ಆಮೇಲೆ ದಯವಿಟ್ಟು ಲೈಕ್ ಮಾಡಿ. ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು ಒನ್ಸ್ ಅಗೇನ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಆ್ಯಂಡ್ ಯಾರೆಲ್ಲ ನೋಡ್ತಿದ್ದೀರೋ ಎಲ್ಲರಿಗೂ. ಮತ್ತು ಎಲ್ಲರಿಗೂ ಇದು ಯೂಸ್ ಆಗಲಿ, ಎಸ್ಪೆಷಲಿ ಹೈಸ್ಕೂಲ್ ಸ್ಟೂಡೆಂಟ್ಸ್ಗೆ. ಸೊ ಕಳಿಸಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಯು. ಮುಂದಿನ ಸೆಕ್ಷನಲ್ಲಿ ಮತ್ತೆ ಸಿಗೋಣ ಇಂಪಾರ್ಟೆಂಟ್ ಗ್ರಾಮರ್ ಜೊತೆಗೆ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಶುಭ ದಿನ. ಜೈ ಶ್ರೀ ಕೃಷ್ಣ.